ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅನುರಾಗದ ಅಲೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ರೋಹನ್. ಅದು ನಾನು ಕಾಲೇಜಿನ ಕೊನೆಯ ವರ್ಷದಲ್ಲಿದ್ದ ದಿನಗಳು. ಪ್ರತಿಯೊಬ್ಬರ ಜೀವನದಲ್ಲೂ ಕಾಲೇಜು ದಿನಗಳು ಸುಂದರವಾಗಿರುತ್ತವೆ, ಆದರೆ ನನ್ನ ಪಾಲಿಗೆ ಅದು ಮತ್ತಷ್ಟು ವಿಶೇಷವಾಗಿತ್ತು. ಅದಕ್ಕೆ ಕಾರಣ ನೇಹಾ ನನ್ನ ಕ್ಲಾಸ್ಮೇಟ್ ಮಾತ್ರವಲ್ಲ, ನನ್ನ ಬೆಸ್ಟ್ ಫ್ರೆಂಡ್, ಬೆಸ್ಟಿ ಕೂಡ ಆಗಿದ್ದಳು. ನೇಹಾ ನೋಡಲು ತುಂಬಾ ಚುರುಕು, ಮುದ್ದಾದ ಮುಖ ಮತ್ತು ತರಲೆ ಸ್ವಭಾವದ ಹುಡುಗಿ. ನಾವಿಬ್ಬರೂ ಕಾಲೇಜು ಕ್ಯಾಂಪಸ್ನಲ್ಲಿ ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದೆವು. ಬಂಚ್ ಮಾಡುವುದು, ಅಸೈನ್ಮೆಂಟ್ ಬರೆಯುವುದು, ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯುವುದು, ಎಲ್ಲದರಲ್ಲೂ ನಾವೇ ಮುಂದು. ಸಮಾಜದ ಕಣ್ಣಿಗೆ ನಾವಿಬ್ಬರೂ ಕೇವಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೆವು, ಆದರೆ ನನ್ನ ಮನಸ್ಸಿನ ಮೂಲೆಯಲ್ಲೋ ಅವಳ ಬಗ್ಗೆ ಒಂದು ಸಣ್ಣ ಪ್ರೀತಿಯ ಕಿಡಿ ಇತ್ತು. ಅದನ್ನು ಅವಳಿಗೆ ಹೇಳಲು ನನಗೆ ಹೆದರಿಕೆ, ಎಲ್ಲಿ ನಮ್ಮ ಸ್ನೇಹ ಮುರಿದು ಹೋಗುತ್ತದೋ ಎಂಬ ಭಯ. ಕಾಲೇಜಿನ ಕೊನೆಯ ಸೆಮಿಸ್ಟರ್ನ ಫೈನಲ್ ಪ್ರಾಜೆಕ್ಟ್ ಸಬ್ಮಿಷನ್ ಹತ್ತಿರ ಬರುತ್ತಿತ್ತು. ನಾವಿಬ್ಬರೂ ಒಂದೇ ಗ್ರೂಪ್ನಲ್ಲಿದ್ದೆವು. ಅಂದು ರಾತ್ರಿ ಅವಳ ಮನೆಯಲ್ಲಿ ಲ್ಯಾಪ್ಟಾಪ್ ಇಟ್ಟುಕೊಂಡು ಪ್ರಾಜೆಕ್ಟ್ ಕೆಲಸ ಮುಗಿಸಲು ನಿರ್ಧರಿಸಿದೆವು. ನೇಹಾಳ ಪೋಷಕರು ಊರಿಗೆ ಹೋಗಿದ್ದರಿಂದ ಮನೆಯಲ್ಲಿ ಇಡೀ ರಾತ್ರಿ ನಾವಿಬ್ಬರೇ ಇರಬೇಕಾಯಿತು. ರಾತ್ರಿ ಸುಮಾರು 11 ಗಂಟೆಯಾಗುತ್ತಿತ್ತು. ಇಬ್ಬರೂ ತಲೆ ಕೆಡಿಸಿಕೊಂಡು ಕೋಡಿಂಗ್ ಮಾಡುತ್ತಿದ್ದೆವು. ಸುಸ್ತಾಗಿದ್ದರಿಂದ ನೇಹಾ ಎದ್ದು ಹೋಗಿ ನನಗಾಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದಳು. ಕಾಫಿ ಕಪ್ ನೀಡುವಾಗ ಅವಳ ಕೈ ನನ್ನ ಕೈಗೆ ಸವರ ಕೊರೆಕ್ಷನ್ ಸ್ಪರ್ಶಿಸಿತು. ಆ ಸ್ಪರ್ಶದಲ್ಲಿ ಪ್ರತಿದಿನ ಇರದ ಒಂದು ವಿಚಿತ್ರವಾದ ರೋಮಾಂಚನವಿತ್ತು. ಕಾಫಿ ಕುಡಿದ ನಂತರ ನೇಹಾ ನನ್ನ ಪಕ್ಕದಲ್ಲೇ ಬೆಡ್ ಮೇಲೆ ಬಂದು ಕುಳಿತಳು. ರೋಹನ್, ಕಾಲೇಜು ಮುಗಿದ ಮೇಲೆ ನೀನು ನಿನ್ನ ದಾರಿ ನೋಡ್ಕೋತೀಯಾ? ಆಗಲೂ ನಾನು ನಿನಗೆ ಹೀಗೆಯೇ ನೆನಪಿರ್ತೀನಾ ಎಂದು ನೇಹಾ ಅತ್ಯಂತ ಭಾವುಕಳಾಗಿ ಕೇಳಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಒಂಟಿತನ ಮತ್ತು ನನ್ನ ಮೇಲಿನ ಹಂಬಲ ಎದ್ದು ಕಾಣುತ್ತಿತ್ತು. ಅಷ್ಟರಲ್ಲೇ ಅಕಸ್ಮಾತ್ತಾಗಿ ಜೋರಾಗಿ ಗಾಳಿ ಬೀಸಿ ಮನೆಯ ಪವರ್ ಕಟ್ ಆಯಿತು. ಇಡೀ ಕೋಣೆ ಕತ್ತಲಲ್ಲಿ ಮುಳುಗಿತು. ನೇಹಾ ಸಣ್ಣ ವಯಸ್ಸಿನಿಂದಲೂ ಕತ್ತಲೆ ಎಂದರೆ ಹೆದರುತ್ತಿದ್ದಳು. ಕರೆಂಟ್ ಹೋದ ತಕ್ಷಣ ಅವಳು ರೋಹನ್ ಎಂದು ಗಾಬರಿಯಿಂದ ಕೂಗುತ್ತಾ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಮೃದುವಾದ ದೇಹ ನನ್ನ ಎದೆಗೆ ಒತ್ತಿದಾಗ ನನ್ನ ಹೃದಯದ ಬಡಿತ 100ರ ವೇಗದಲ್ಲಿ ಓಡಲಾರಂಭಿಸಿತು. ಅವಳ ಶ್ವಾಸದ ಬಿಸಿ ನನ್ನ ಕುತ್ತಿಗೆಗೆ ತಾಗುತ್ತಿತ್ತು. ಕತ್ತಲೆಯಲ್ಲೇ ನಾನು ಅವಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಲು ಯತ್ನಿಸಿದೆ. ಆದರೆ ಆ ತಂಪಾದ ರಾತ್ರಿ ಮತ್ತು ಇಬ್ಬರ ಒಂಟಿತನ ನಮ್ಮ ನಡುವಿನ ಸ್ನೇಹದ ಗಡಿಯನ್ನು ದಾಟುವಂತೆ ಮಾಡಿತು. ನಾನು ಮೆಲ್ಲನೆ ಅವಳ ಮುಖವನ್ನು ನನ್ನ ಕೈಗೆ ತೆಗೆದುಕೊಂಡೆ. ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು. ನಾನು ಅವಳ ಕೆನ್ನೆಯ ಮೇಲೆ ಮೆಲ್ಲನೆ ಮುತ್ತಿಕ್ಕಿದೆ. ನೇಹಾ ನನ್ನನ್ನು ತಡೆಯಲಿಲ್ಲ, ಬದಲಿಗೆ ನನ್ನನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಳು. ನಮ್ಮಿಬ್ಬರ ಉಸಿರಾಟದ ವೇಗ ಹೆಚ್ಚಾಯಿತು. ಆ ರಾತ್ರಿ ಕೇವಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ನಮ್ಮಿಬ್ಬರ ಹೃದಯಗಳು ಪ್ರೇಮಿಗಳಾಗಿ ಒಂದಾದವು. ಅದೊಂದು ಮರೆಯಲಾಗದ ಅತ್ಯಂತ ರೋಮಾಂಚಕ ರಾತ್ರಿಯಾಗಿತ್ತು. ಆ ರೋಮಾಂಚನಕಾರಿ ರಾತ್ರಿಯ ನಂತರ ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ಕೋಣೆಯೊಳಗೆ ಬಂದಾಗ ನಾನು ಕಣ್ಣು ಬಿಟ್ಟೆ. ನನ್ನ ಪಕ್ಕದಲ್ಲೇ ನೇಹಾ ಮಲಗಿದ್ದಳು. ಅವಳ ಮುಖದ ಮೇಲೆ ಇನ್ನೂ ಆ ರಾತ್ರಿಯ ನಾಚಿಕೆಯ ಕಳೆ ಇತ್ತು. ಆದರೆ ನಾನು ಎದ್ದ ತಕ್ಷಣ ಅವಳು ಕಣ್ಣು ಬಿಟ್ಟಳು. ನಮ್ಮಿಬ್ಬರ ಕಣ್ಣುಗಳು ಒಂದಾದಾಗ ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತು. ನೇಹಾ ತಕ್ಷಣ ಎದ್ದು ತನ್ನ ಸೀರೆ ಬಟ್ಟೆಯನ್ನು ಸರಿಪಡಿಸಿಕೊಳ್ಳುತ್ತಾ ಅಡುಗೆ ಮನೆಗೆ ಹೊರಟು ಹೋದಳು. ಅವಳು ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ನನಗೆ ಭಯವಾಯಿತು. ನನ್ನಿಂದಾಗಿ ನಮ್ಮ ಪವಿತ್ರವಾದ ಸ್ನೇಹ ಮುರಿದು ಹೋಯಿತೆ. ಅವಳಿಗೆ ನನ್ನ ಮೇಲೆ ಸಿಟ್ಟು ಬಂದಿದೆಯೇ ಎಂದು ನನ್ನ ಮನಸ್ಸು ಕೊರಗಲು ಆರಂಭಿಸಿತು. ನಾನು ಧೈರ್ಯ ಮಾಡಿ ಅಡುಗೆ ಮನೆಗೆ ಹೋಗಿ ಅವಳ ಕೈ ಹಿಡಿದೆ. ನೇಹಾ, ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ನೋಯಿಸಬೇಕು ಅಥವಾ ನಮ್ಮ ಸ್ನೇಹ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನನ್ನ ಮಾತು ಮುಗಿಯುವ ಮುನ್ನವೇ ನೇಹಾ ತಿರುಗಿ ನನ್ನ ಬಾಯಿಗೆ ತನ್ನ ಮೃದುವಾದ ಬೆರಳುಗಳನ್ನು ಅಡ್ಡ ಇಟ್ಟಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ರೋಹನ್, ಮೂರ್ಖನೇ, ಇದು ಸಿಟ್ಟಲ್ಲ. ಸಣ್ಣ ವಯಸ್ಸಿನಿಂದಲೂ ನಿನ್ನನ್ನು ಪ್ರೀತಿಸುತ್ತಿರುವುದು ನಾನೊಬ್ಬಳೇ ಅಂದುಕೊಂಡಿದ್ದೆ. ಆದರೆ ನಿನ್ನೆ ರಾತ್ರಿ ನಿನ್ನ ಮನಸ್ಸಿನಲ್ಲೂ ನನ್ನದೇ ಪ್ರೀತಿಯಿದೆ ಅಂತ ಗೊತ್ತಾದಾಗ ನನಗೆ ನಾಚಿಕೆಯಾಗುತ್ತಿದೆ ಅಷ್ಟೇ ಎಂದಳು. ಅವಳ ಆ ಮಾತು ನನ್ನ ಹೃದಯಕ್ಕೆ ತಣ್ಣನೆಯ ಅಮೃತ ಸವರಿದಂತಾಯಿತು. ನಮ್ಮ ಸ್ನೇಹ ಈಗ ಅಧಿಕೃತವಾಗಿ ಅಮರ ಪ್ರೇಮವಾಗಿ ಬದಲಾಗಿತ್ತು. ಕಾಲೇಜಿನ ಕೊನೆಯ ದಿನಗಳು ಮುಗಿಯುತ್ತಾ ಬಂದವು. ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆರಂಭವಾದಾಗ ನೇಹಾಗೆ ಮುಂಬೈನ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆದರೆ ನನಗೆ ಯಾವುದೇ ಕೆಲಸ ಸಿಗಲಿಲ್ಲ. ನಾನು ನಿರಾಶನಾಗಿ ಕುಳಿತಾಗ ನೇಹಾ ನನ್ನ ಕೈ ಹಿಡಿದು ಒಂದು ಅದ್ಭುತವಾದ ಮರಾಠಿ ಸುವಿಚಾರವನ್ನು ಹೇಳಿದಳು. ಸಂಕಷ್ಟದ ಸಮಯದಲ್ಲಿ ಯಾವ ಕೈ ಧೈರ್ಯವಾಗಿ ಬೆನ್ನಿಗೆ ನಿಲ್ಲುತ್ತದೆಯೋ ಅದೇ ನಿಜವಾದ ಪ್ರೀತಿ ಮತ್ತು ಅವನೇ ನಿಜವಾದ ಗೆಳೆಯ. ಪ್ರೀತಿ ಎಂದರೆ ಕೇವಲ ಕಾಲೇಜು ಕ್ಯಾಂಪಸ್ನಲ್ಲಿ ಕೈ ಹಿಡಿದು ತಿರುಗುವುದಲ್ಲ ಅಥವಾ ಕತ್ತಲೆಯ ರಾತ್ರಿಯ ಶೃಂಗಾರವಲ್ಲ. ಒಬ್ಬರ ಯಶಸ್ಸಿಗೆ ಮತ್ತೊಬ್ಬರು ಏಣಿಯಾಗುವುದು ನಿಜವಾದ ಪ್ರೀತಿ.
ನೇಹಾ ತನ್ನ ಸಂಬಳದ ಮೊದಲ ಹಣವನ್ನು ನನಗೆ ಐಎಎಸ್ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೇರಲು ನೀಡಿದಳು. ಅವಳ ಆ ನಂಬಿಕೆಯೇ ನನ್ನ ಬದುಕಿನ ತಿರುವಾಯಿತು. ನೇಹಾ ನೀಡಿದ ಸ್ಫೂರ್ತಿಯಿಂದ ನಾನು ಹಗಲಿರುಳು ಕಷ್ಟಪಟ್ಟು ಓದಿದೆ. 2 ವರ್ಷಗಳ ಕಠಿಣ ಪರಿಶ್ರಮದ ನಂತರ ನಾನು ಸರ್ಕಾರಿ ಉನ್ನತ ಅಧಿಕಾರಿಯಾಗಿ ಕ್ಲಾಸ್ 1 ಆಫೀಸರ್ ಆಯ್ಕೆಯಾದೆ. ನನ್ನ ಯಶಸ್ಸಿನ ಸುದ್ದಿ ಕೇಳಿ ನೇಹಾ ಆನಂದ ಬಾಷ್ಪ ಸುರಿಸಿದಳು. ನಾವಿಬ್ಬರೂ ನಮ್ಮ ಹೆತ್ತವರ ಬಳಿ ಹೋಗಿ ನಮ್ಮ ಪ್ರೀತಿಯ ವಿಷಯವನ್ನು ತಿಳಿಸಿದೆವು. ಕಾಲೇಜು ದಿನಗಳಿಂದಲೂ ನಮ್ಮ ಸ್ನೇಹವನ್ನು ನೋಡಿದ್ದ ಎರಡೂ ಕುಟುಂಬಗಳು ಯಾವುದೇ ಜಾತಿ ಅಂತಸ್ತಿನ ಭೇದವಿಲ್ಲದೆ ಅತ್ಯಂತ ಸಂತೋಷದಿಂದ ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದರು. ಸ್ನೇಹಿತರ ಸಮ್ಮುಖದಲ್ಲಿ ನಾವಿಬ್ಬರೂ ಕಾಲೇಜು ಕ್ಯಾಂಟೀನ್ನಲ್ಲಿ ದಿನಾ ಕುಳಿತುಕೊಳ್ಳುತ್ತಿದ್ದ ಅದೇ ಜಾಗದ ನೆನಪಿನಲ್ಲಿ ನಮ್ಮ ಮದುವೆಯ ರಿಸೆಪ್ಷನ್ ಪಾರ್ಟಿ ನಡೆಯಿತು. ನನ್ನ ಬೆಸ್ಟಿ ನೇಹಾ ಈಗ ನನ್ನ ಬದುಕಿನ ಅರ್ಧಾಂಗಿನಿಯಾಗಿದ್ದಳು. ಬಾಹ್ಯ ಸೌಂದರ್ಯ ಮತ್ತು ದೈಹಿಕ ಆಕರ್ಷಣೆಗಳು ಸಮಯ ಕಳೆದಂತೆ ಕರಗಿ ಹೋಗುತ್ತವೆ. ಆದರೆ ಸ್ನೇಹದ ಅಡಿಪಾಯದ ಮೇಲೆ ಕಟ್ಟಿದ ಪ್ರೇಮ ಸಂಬಂಧ ಎಂದಿಗೂ ಸೋಲುವುದಿಲ್ಲ. ನಿಜವಾದ ಗೆಳತಿ ಹೆಂಡತಿಯಾಗಿ ಸಿಗುವುದು ಈ ಜನ್ಮದ ಅತ್ಯಂತ ದೊಡ್ಡ ಪುಣ್ಯ. ಕಥೆ ಸಂಪೂರ್ಣ ಸಮಾಪ್ತ. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.